A very good evening, dear all the readers and social media users. See, today I'm very happy about the book which I have read in the morning. The book name is Positive Mind Power. See, I read a small story in that. The story name, which is known as How Poor We Are. See, I would like to dictate the same kind of story for you people, one who is going to look at this video. See, one day a rich father took his son on a trip to the countryside with the firm purpose to show him how poor people can be. ಒಂದು ಸಾರಿ ಒಬ್ಬ ಶ್ರೀಮಂತ ತನ್ನ ಮಗನನ್ನು ಕರ್ಕೊಂಡು ಬಡ ಜನರು ಹೆಂಗಿರ್ತಾರೆ ಅಂತ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗಿರ್ತಾನೆ ಒಂದು ಹಳ್ಳಿ ಕಡೆ. They spent a day and a night in the farm of a poor family. When they got back from the trip, the father asked his son, "How do you think was the trip, my son?" ಮನೆಗೆ ಹಿಂತಿರುಗಿದ ಮೇಲೆ ತನ್ನ ತಂದೆ ಕೇಳ್ತಾನೆ, ಹೆಂಗಿತ್ತು ಮಗನೇ ಟ್ರಿಪ್ ಅಂತ ಕೇಳಿದಾಗ, ವೆರಿ ಗುಡ್ ಡ್ಯಾಡ್, ರಿಪ್ಲೈಡ್ ದ ಸನ್. ಡಿಡ್ ಯು ಸಿ ಹೌ ಪೂರ್ ಪೀಪಲ್ ಕ್ಯಾನ್ ಬಿ ಅಂತ ಕೇಳ್ತಾನೆ ಅವನ ತಂದೆ. ನೋಡಿದ್ಯಾ ಬಡ ಜನರು ಹೆಂಗಿರ್ತಾರೆ, ಹೆಂಗಿದ್ರು ಜನರು, ಬಡವರೆಲ್ಲ ಹೆಂಗಿದ್ರು ಅಂತ ನೋಡಿದ್ಯಾ ಅಂತ ಕೇಳ್ತಾನೆ. ಅವನು ಹೇಳ್ತಾನೆ, ಎಸ್ ಡ್ಯಾಡ್, ಐ ಸಾ ಆಲ್ ದ ಪೀಪಲ್ ಹೌ ದ ಪೂರ್ ವರ್. ಆ್ಯಂಡ್ ವಾಟ್ ಡಿಡ್ ಯು ಲರ್ನ್, ದ ಫಾದರ್ ಆಸ್ಕ್ಡ್. ಹಂಗಂದ್ರೆ ನೀನು ಇದರಿಂದ ಏನು ಕಲಿತೆ ಅಂತ ಕೇಳ್ತಾನೆ ತಂದೆ. ದ ಸನ್ ಆನ್ಸರ್ಡ್ ಬ್ಯೂಟಿಫುಲಿ, ಮಾರ್ವಲಸ್ಲಿ, ಫ್ರಮ್ ಬಾಟಮ್ ಆಫ್ ಹಿಸ್ ಹಾರ್ಟ್. ಐ ಸಾ ದಟ್ ವಿ ಹ್ಯಾವ್ ಒನ್ ಡಾಗ್ ಅಟ್ ಹೋಮ್. ನಮ್ಮ ಮನೆಯಲ್ಲಿ ಒಂದೇ ಒಂದು ನಾಯಿ ಇದೆ. ಆ್ಯಂಡ್ ದೇ ಹ್ಯಾವ್ 4. ಅವ್ರ ಹತ್ರ 4 ನಾಯಿಗಳಿದ್ದಾವೆ. ವಿ ಹ್ಯಾವ್ ಎ ಪೂಲ್ ದಟ್ ಈಸ್ 100 meters ಲಾಂಗ್. ನಮ್ಮ ಮನೇಲಿ ಒಂದು ಪೂಲ್ ಇದೆಯಲ್ಲ, ಆ ಸ್ವಿಮ್ಮಿಂಗ್ ಪೂಲ್ 100 meters ಲಾಂಗ್ ಇದೆ. ದೇ ಹ್ಯಾವ್ ಎ ಸ್ಟ್ರೀಮ್ ದಟ್ ಹ್ಯಾಸ್ ನೋ ಎಂಡ್. ಅಲ್ಲಿ ಹೊಳೆ ಹರಿತಾ ಇದೆಯಲ್ಲ, ಅದಕ್ಕೆ ಎಂಡೇ ಇಲ್ಲ ಅಂತಾನೆ. ವಿ ಹ್ಯಾವ್ 50 ಇಂಪೋರ್ಟೆಡ್ ಲ್ಯಾಂಪ್ಸ್ ಇನ್ ಅವರ್ ಗಾರ್ಡನ್. ನಮ್ಮ ಹತ್ರ ಫಾರಿನ್ನಿಂದ ಇಂಪೋರ್ಟ್ ಮಾಡ್ಕೊಂಡಿರೋಂಥ 50 ದೀಪಗಳಿದ್ದಾವೆ. ದೇ ಹ್ಯಾವ್ ಕೌಂಟ್ಲೆಸ್ ಶೈನಿಂಗ್ ಸ್ಟಾರ್ಸ್. ಅವರು ವಾಸ ಮಾಡೋ ಜಾಗದಲ್ಲಿ ಲೆಕ್ಕ ಇಲ್ಲದಷ್ಟು ಬೆಳಕಿನ ನಕ್ಷತ್ರಗಳಿದ್ದಾವೆ. ಅವರ್ ಟೆರಾಸ್ ರೀಚಸ್ ಟು ದ ಫ್ರಂಟ್ ಯಾರ್ಡ್. ದೇ ಹ್ಯಾವ್ ಎ ಹೋಲ್ ಆರಿಸನ್. ನಮ್ಮ ಟೆರಾಸು ಫ್ರಂಟ್ ಯಾರ್ಡ್ಗೆ ರೀಚ್ ಆಗಿ ಅದಕ್ಕೊಂದು ಎಂಡಿದೆ. ಬಟ್ ಅವ್ರು ವಾಸ ಮಾಡೋ ಜಾಗದಲ್ಲಿ ಅದಕ್ಕೆ ಎಂಡೇ ಇಲ್ಲ. ಆಕಾಶನೇ ಅವರ ಹಾರಿಸನ್ ಆಗಿದೆ, ಟೆರಸ್ ಆಗಿದೆ. ವೆನ್ ದ ಲಿಟಲ್ ಬಾಯ್ ವಾಸ್ ಫಿನಿಶಿಂಗ್, ಹಿಸ್ ಫಾದರ್ ವಾಸ್ ಸ್ಪೀಚ್ಲೆಸ್. ಹಿಸ್ ಸನ್ ಕನ್ಕ್ಲೂಡೆಡ್. ಅವನ ಮಗ ಹೇಳ್ತಾನೆ ಕೊನೆಗೆ, ಥ್ಯಾಂಕ್ಸ್ ಡ್ಯಾಡ್ ಫಾರ್ ಶೋಯಿಂಗ್ ಮೀ ಹೌ ಪೂರ್ ವಿ ಆರ್. ನನಗೆ ನಿಜವಾಗಿಯೂ ಗೊತ್ತಾಯಿತು ನಿಜವಾದ ಬಡವರು ಅವರು ಅಥವಾ ನಾವು ಅಂತ. ಇಟ್ ಮೀನ್ಸ್ ವಾಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ದ ಮೀನಿಂಗ್ ಆಫ್ ಲೈಫ್ ಈಸ್ ವೆರಿ ಸಿಂಪಲ್. ನಾವು ತಿಳ್ಕೊಬೇಕಾಗಿರೋದು ಇಷ್ಟೇ, ಜೀವನ ಅನ್ನೋದು ಎಷ್ಟು ಸರಳ ಇರ್ತದೆ ಅಂತ ಹೇಳಿದರೆ, ವಿ ಮಸ್ಟ್ ಬಿ ಹ್ಯಾಪಿ ವಿತ್ ವಾಟ್ ವಿ ಹ್ಯಾವ್. ನನ್ನ ಹತ್ರ ಏನಿರುತ್ತಲ್ಲ ಅದರಲ್ಲೇ ನಾನು ಖುಷಿ ಪಡಬೇಕು, ಸಂತೋಷ ಪಡಬೇಕು. ದೆನ್ ದ ಲೈಫ್ ಹ್ಯಾಸ್ ಇಟ್ಸ್ ಓನ್ ಮೀನಿಂಗ್ ಅಂತ. ಸೊ ದಟ್ ಈಸ್ ವಾಟ್ ಐ ಸೇ ಈಸ್ ವೆರಿ ಸಿಂಪಲ್, ಡಿಯರ್ ಆಲ್ ದ ಸೋಷಿಯಲ್ ಮೀಡಿಯಾ ಯೂಸರ್ಸ್. Do not compare your life with others. Your life is yours. Others' life is others. Life is the combination of happiness and sadness. I may not be happy throughout the year. I may not be sad throughout the year. It is the combination of happiness and sorrowness. It is the combination of happiness and sadness. So enjoy each minute of your life, because we are just guests on this earth. The guest will go. The guest will not stay forever in our home.
So that is what. Enjoy every moment. Take it your life as a positive one. Create your life beautifully, and the beautiful things will be waiting for you. Thank you.